ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಬರುವ 26ನೇ ತಾರೀಕು ಮಹಾಶಿವರಾತ್ರಿ. ಗೌರಿ ಸಮೇತ ರುದ್ರದೇವರನ್ನು ವಿಶೇಷವಾಗಿ ಪೂಜೆಯನ್ನು ಮಾಡುವ ದಿವಸ ಮತ್ತು ನಮಗೆ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಸ್ನಾನ ಸಂಧ್ಯಾ ವಂದನ, ದೇವರ ಪೂಜೆ, ಸಾಲಗ್ರಾಮ ಪೂಜೆ ವಿಶೇಷವಾಗಿ ಮಾಡಬಹುದು. ಅವತ್ತಿನ ದಿವಸ ಉಪವಾಸ ಇರಬೇಕು, ನಿದ್ದೆಯನ್ನು ಕೆಡಬೇಕು ಎಂಬುದಾಗಿ ನಮ್ಮ ಸಂಪ್ರದಾಯಗಳಲ್ಲಿ ಹೇಳಲಿಲ್ಲ. ಅಂದರೆ ರುದ್ರದೇವರನ್ನು ವಿಶೇಷವಾಗಿ ರುದ್ರ ಪಾರ್ವತಿಯನ್ನು ಪೂಜೆ ಮಾಡಬೇಕು ಮತ್ತು ಸ್ತೋತ್ರಾದಿಗಳಿಂದ ವಿಶೇಷವಾಗಿ ಅವತ್ತಿನ ದಿವಸ ಏನು ತಿಳಿತೋ ಆ ಸ್ತೋತ್ರಗಳೆಲ್ಲ ಹೇಳಬಹುದು, ದಾಸರ ಪದಗಳು ಹೇಳಬಹುದು, ಗೌರಿ ಹಾಡುಗಳು ಇದೆಲ್ಲ ಹೇಳಿ, ಮತ್ತು ಗಂಡಸರಿಗೆ ರುದ್ರ ಚಮಕ ನಮಕಂತಿದೆ ಅದೆಲ್ಲ ವಿಶೇಷವಾಗಿ ಪಾರಾಯಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ತಂತ್ರಸಾರ ಸಂಗ್ರಹದಲ್ಲಿ ರುದ್ರದೇವರನ್ನು ವರ್ಣನೆ ಮಾಡುತ್ತಾರೆ. ಧ್ಯೇಯ ಪಂಚಮುಖೋ ರುದ್ರ, 5 ಮುಖದಿಂದ ಕೂಡಿದವ ರುದ್ರದೇವರು. ಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುತ್ ಶುಭ್ರಾಸಿತರಜ ಶ್ಯಾಮಾನ್ ಯಸ್ಯ ಮುಖಾನಿ ಚ ಜಟಾವಬದ್ಧ ಇಂದುಕಲಹ ಪ್ರಿಯಾಯು ನಾಗಭೂಷಣ. ಸ್ಫಟಿಕ ಬಿಳಿ ಬಣ್ಣದಿಂದ ಇದ್ದಾನೆ, ಜಡೆಯಲ್ಲಿ ಚಂದ್ರನನ್ನು ಇಟ್ಟುಕೊಂಡಿದ್ದಾನೆ, ಮೈಯಲ್ಲಿ ಆಭರಣವಾಗಿ ನಾಗಮನ್ನು ಭೂಷಣ ಮಾಡಿದ್ದಾನೆ ಹಾಗೆ ಅಂತ ಇದರಲ್ಲಿ ಹೇಳುತ್ತಾರೆ. ಮತ್ತು ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರದೇವರು. ನಮ್ಮಲ್ಲಿರತಕ್ಕಂಥ ಕಾಮಕ್ರೋಧಾದಿ ಎಣ್ಣೆಗಳನ್ನು ಕಂಟ್ರೋಲ್ ಮಾಡಿ ವೈರಾಗ್ಯವನ್ನು ಉಂಟು ಮಾಡುವುದು ರುದ್ರದೇವರು. ಅದಕ್ಕೆ ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರದೇವರು, ವಾಕಿಗೆ ಅಭಿಮಾನಿ ದೇವತೆ ಉಮಾ. ಆದ ಕಾರಣ ಅವರನ್ನು ವಿಶೇಷವಾಗಿ ಪೂಜೆಯನ್ನು ಮಾಡುವುದರಿಂದ ಆವತ್ತು ದಂಪತಿಯಲ್ಲಿ ಅನ್ಯೋನ್ಯ ಸಹ ಉಂಟಾಗುತ್ತೆ ಹಾಗೆ ಅಂತ ಹೇಳ್ತಾರೆ. ಅನ್ಯೋನ್ಯವಾಗಿರಬೇಕು ಅಂದರೆ ಶಿವಪಾರ್ವತಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಹಾಗೆ ಅಂತ ಪುರುಷ ಸೂಕ್ತದಲ್ಲಿ ಹೇಳ್ತಾರೆ. ದಾಸರುಗಳು ಹೇಳ್ತಾರೆ, ವೈಷ್ಣವಾನಾಂ ಯಥಾ ಶಂಭೋ ಹಾಗೆ ಅಂತ, ಪರಮ ವೈಷ್ಣವನು ನೀನೇ ಅಂತ ದಾಸರುಗಳು ಹೇಳ್ತಾರೆ. ಅಂತರ್ಬಹಿಶ್ಚ ತತ್ಸರ್ವಂ, ನಾವು ಯಾವ ದೇವತೆಗಳನ್ನು ಪೂಜೆಯನ್ನು ಮಾಡಿದರೂ ಕೂಡ ಅಂತರ್ಯಾಮಿ ದೇವರಿಗೆ ಅದು ಸೇರುತ್ತೆ ಎಂಬುದಾಗಿ ಅನುಸಂಧಾನ ಮಾಡಿ ಈ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಹಾಗೆಂತ ಈ ಅನುಸಂಧಾನದಿಂದ ಪೂಜೆಯನ್ನು ಮಾಡೋದು. ಮತ್ತು ಇವರೆಲ್ಲ ಬಂದು ಪರಿವಾರ ದೇವತೆಗಳು ಅಂತ ಹೇಳಿಕೊಂಡು ಪೂಜೆಯನ್ನು ಆ ಅನುಸಂಧಾನದಿಂದ ಪೂಜೆಯನ್ನು ಮಾಡುವುದರಿಂದ ಅಂತರ್ಯಾಮಿ ದೇವರಿಗೆ ಈ ಪೂಜೆ ಸೇರುತ್ತೆ ಎಂಬುದಾಗಿ ಹೇಳ್ತಾರೆ. ಎಲ್ಲರಿಗೂ ವಿಶೇಷವಾಗಿ ಆ ಪೂಜೆಯನ್ನು ಮಾಡಿ ಆದಷ್ಟು ಶ್ಲೋಕ ಏನು ಮಂತ್ರಗಳು ತಿಳಿತು ಅದನ್ನು ಹೇಳಿ ಪೂಜೆಯನ್ನು ಮಾಡಿ ಮನಸ್ಸಿಗೆ ಒಳ್ಳೆ ವೈರಾಗ್ಯವನ್ನು ಕೊಡಬೇಕು ಎಂಬುದಾಗಿ ರುದ್ರದೇವರ ಹತ್ರ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ರುದ್ರದೇವರು ವಿಶೇಷವಾದ, ಎಲ್ಲರೆಲ್ಲೂ ದಂಪತಿಯರಲ್ಲಿ ಅನ್ಯೋನ್ಯ ಇರಬೇಕು. ಎಲ್ಲರಲ್ಲಿ ಇನ್ನೊಬ್ಬರ ಹತ್ರ ನಮ್ಮ ಮನಸ್ಸು ಕೆಟ್ಟ ಎಣ್ಣೆಗಳು ಇಲ್ಲದೆ ಎಲ್ಲರೂ ಸಹಜವಾಗಿ ಅನ್ಯೋನ್ಯವಾಗಿ ಇರಬೇಕು ಎಂಬುದಾಗಿ ಆ ಎಣ್ಣೆಗಳನ್ನು ಕೊಡಬೇಕು ಅಂತ ರುದ್ರದೇವರನ್ನು ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಮಸ್ಕಾರ.